ಹೊಟ್ಟೆ ಕಿಚ್ಚು. ಯಾರ ಬಗ್ಗೆಯೂ ನಿರ್ಣಯವನ್ನು ಕೊಡಬೇಡ, ನಿನಗೆ ಆ ಅರ್ಹತೆ ಇಲ್ಲ ಎಂಬ ಯೇಸುವಿನ ಪ್ರಸಿದ್ಧ ಮಾತು ನಾವು ಸದಾ ನೆನಪಿಡಬೇಕು. ಸಣ್ಣವರು ದೊಡ್ಡವರು, ಮೇಲು ಕೀಳು, ಪಂಡಿತ ಪಾಮರ, ಶ್ರೇಷ್ಠ ಕನಿಷ್ಠವೆಂಬ ತಾರತಮ್ಯ ಅಥವಾ ಅಸೂಯೆ ಮನುಷ್ಯನನ್ನು ಅಧಃಪತನಕ್ಕೆ ಒಯ್ಯುತ್ತದೆ. ಅಸೂಯೆಯನ್ನು ನಾವು ಸಾಮಾನ್ಯವಾಗಿ ಹೊಟ್ಟೆ ಕಿಚ್ಚು ಎಂದು ಕರೆಯುತ್ತೇವೆ. ಇನ್ನೊಬ್ಬರ ಶ್ರೇಯಸ್ಸನ್ನು ಕಂಡು ಒಳಗೊಳಗೆ ಕುದಿಯುವವರು ತಮಗೆ ತಾವು ಸಂಕಷ್ಟಗಳನ್ನು ತಂದುಕೊಳ್ಳುತ್ತಾರೆ. ಬೇರೆಯವರ ಮೊಗಕ್ಕೆ ಮಸಿ ಬಳಿಯಬೇಕಾದರೆ ಮೊದಲು ತಮ್ಮ ಕೈಗೆ ಮಸಿ ಹಚ್ಚಿಕೊಳ್ಳಬೇಕಾಗುವುದೆಂಬ ಸತ್ಯವನ್ನು ಅವರು ಮರೆಯುತ್ತಾರೆ. ಸಂತ ಜ್ಞಾನೇಶ್ವರ ಮುಕ್ತಬಾಯಿಯವರನ್ನು ಕಂಡು ವಿಶೋಬಶೇಖರ ಎಂಬ ಪಂಡಿತ ಮತ್ಸರ ಪಡುತ್ತಿದ್ದನಲ್ಲದೆ, ಈ ಸಂತರಿಗೆ ಗೌರವ ಕೊಡಬೇಡಿರಿ ಎನ್ನುತ್ತಿದ್ದರು. ಒಮ್ಮೆ ದೀಪಾವಳಿಯಂದು ಮುಕ್ತಬಾಯಿ ಸಾಧು ಸಜ್ಜನ ಸಂತರಿಗೆ ಹೋಳಿಗೆ ಪ್ರಸಾದ ಮಾಡಿಸಿದರಾಯಿತು. ಅದಕ್ಕೆ ಹಂಚನ್ನು ತರಲು ಪೇಟೆಗೆ ಹೋದಳು. ಈ ವಿಷಯ ತಿಳಿದ ಡಿ. ವಿಶೋಬಶೇಖರ, ಯಾರೂ ಇವರಿಗೆ ಹಂಚು ಕೊಡಬೇಡಿ ಎಂದು ಆಜ್ಞೆ ಮಾಡಿದನು. ಆತನ ಆಜ್ಞೆ ಮೀರಿ ಆ ಗ್ರಾಮದಲ್ಲಿ ಯಾರೂ ನಡೆದುಕೊಳ್ಳುವಂತಿರಲಿಲ್ಲ. ಮುಕ್ತಬಾಯಿ ನಿರಾಶಳಾಗಿ ಮನೆಗೆ ಹಿಂತಿರುಗಿದಳು. ಈ ವಿಷಯ ತಿಳಿದ ಜ್ಞಾನೇಶ್ವರರು ಯೋಗಾಗ್ನಿಯಿಂದ ತಮ್ಮ ಬೆನ್ನನ್ನೇ ಹಂಚಿನಂತೆ ಮಾಡಿ ಅದರ ಮೇಲೆ ಹೋಳಿಗೆ ಬೇಯಿಸಲು ತಿಳಿಸಿದರು. ಮುಕ್ತಬಾಯಿ ಹಾಗೆಯೇ ಮಾಡಿ ಸಾಧು ಸಂತರಿಗೆ ಹೋಳಿಗೆ ಪ್ರಸಾದ ಮಾಡಿಸಿದಳು. ವಿಶೋಬ ಈ ದೃಶ್ಯ ನೋಡಿ ಕಕ್ಕಾಬಿಕ್ಕಿಯಾದರು. ತನ್ನ ಮತ್ಸರ ಬುದ್ಧಿ ತೊರೆದು ಅಸೂಯೆ ಕಡೆಗಣಿಸಿ ಯೋಗಾಗ್ನಿ ಚಮತ್ಕಾರವನ್ನು ಕಂಡು ಜ್ಞಾನೇಶ್ವರರಲ್ಲಿ ಕ್ಷಮೆಯಾಚಿಸಿದನು. ಅವರು ಮುಕ್ತಬಾಯಿಯಿಂದ ವಿಠೋಬಶೇಖರನಿಗೆ ಉಪದೇಶ ಕೊಡಿಸಿ ಅವನ ಹೊಟ್ಟೆಯಲ್ಲಿನ ಕಿಚ್ಚು ಹಾರಿಸಿ ಸ್ವಚ್ಛಗೊಳಿಸಿದರು. ಕತೆ ಏನೇ ಇರಲಿ, ಮತ್ಸರವಿಟ್ಟುಕೊಂಡಲ್ಲಿ ಅದು ಶಾಶ್ವತವಾದ ಪರಿಹಾರವಲ್ಲ. ಅಸೂಯೆ ಸರಿಸು, ವೈಕುಂಠದ ದಾರಿ ಬಲು ಸಲಿಸು. ಅದಕ್ಕಾಗಿ ಪ್ರತಿ ಜೀವಿಯನ್ನು ಪ್ರೀತಿಸು, ಜ್ಞಾನಿಸು, ಆನಂದಿಸು. ಆಗ ಬದುಕು ತುಂಬ ಬರೀ ಸೊಗಸು. ಜನರನ್ನು ನಗಿಸು, ನಲಿಸು, ಮತ್ಸರ ಮಾತ್ರ ದೂರ ಸರಿಸು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.